ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರು ಅಧಿಕಾರಕ್ಕೆ ಹತ್ತಿರ ಬರ್ತಿದ್ದಂತೆ ಇನ್ನೊಂದು ಬಹಳ ಕುತೂಹಲಕರವಾದಂಥ ಚರ್ಚೆ ನಡೀತಾ ಇದೆ. 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಹಾಗಾದರೆ ಆ ಕ್ಷೇತ್ರದಲ್ಲಿ ಯಾರು ನಿಲ್ತಾರೆ? ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ, ನಂತರ ವಿಶ್ಲೇಷಣೆನ ನೋಡೋಣಂತೆ. ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಆದಂಥ ಚರ್ಚೆ. ದಳಪತಿ ವಿಜಯ್ 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ತಿರುಚಿ ಪೂರ್ವ ಹಾಗೂ ಪೆರಂಬೂರು 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಈಗ ಅವರು ಅನಿವಾರ್ಯವಾಗಿ ಒಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕು, ಯಾಕಂದರೆ 2 ಕ್ಷೇತ್ರವನ್ನು ಪ್ರತಿನಿಧಿಸೋದು ಸಾಧ್ಯ ಇಲ್ಲ. ಅವರು ರಾಜೀನಾಮೆ ಕೊಟ್ಟ ನಂತರ ಮುಂದಿನ 6 ತಿಂಗಳಲ್ಲಿ ಆ ಕ್ಷೇತ್ರದಲ್ಲಿ ಚುನಾವಣೆ ನಡೆಯುತ್ತೆ. ಆ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ? ತ್ರಿಷಾ ಸ್ಪರ್ಧೆ ಮಾಡ್ತಾರಾ? TVK ಕಾರ್ಯಕರ್ತರು ಈ ಚರ್ಚೆಯನ್ನು ಬಹಳ ಕುತೂಹಲದಿಂದ ಮಾಡ್ತಾ ಇದ್ದಾರೆ. ಯಾಕಂದರೆ ತ್ರಿಷಾ ವಿಜಯ್ ಅವರ ಬಹುದಿನದ ಗೆಳತಿ. ತ್ರಿಷಾ ಅವರ ಜೊತೆಗೆ ಸ್ನೇಹ ಇದೆ, ಸಂಬಂಧ ಇದೆ ಅನ್ನೋ ಕಾರಣಕ್ಕಾಗಿಯೇ ವಿಜಯ್ ಅವರ ಮೊದಲ ಪತ್ನಿ ವಿಚ್ಛೇದನಕ್ಕೆ ಕೋರಿದ್ರು ಮತ್ತು ವಿಚ್ಛೇದನ ಕೋರಿದಾಗ ಈ ಅಂಶವನ್ನು ಸಹ ಹೇಳಿದರು. DMKಯ ಹಲವು ನಾಯಕರು ವಿಜಯ್ ಅವರನ್ನ ಟೀಕಿಸಬೇಕಾದ್ರೆ ಮೊದಲು ವಿಜಯ್ ತ್ರಿಷಾ ಮನೆಯಿಂದ ಹೊರಗೆ ಬರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಆದರೆ ಈಗ ದಳಪತಿ ವಿಜಯ್ ಮುಖ್ಯಮಂತ್ರಿ ಸ್ಥಾನದ ಹತ್ತಿರ ಬಂದಿದ್ದಾರೆ. ಬಹುಮತವನ್ನು ಸಾಬೀತು ಮಾಡಲಿಕ್ಕೆ ಎಲ್ಲ ಪಕ್ಷಗಳ ಬೆಂಬಲವನ್ನು ಕೇಳ್ತಾ ಇದ್ದಾರೆ. ಆದರೆ ಕುತೂಹಲ ಇರೋದು ತಿರುಚಿಗೆ ರಾಜೀನಾಮೆ ಕೊಡ್ತಾರೋ ಪೆರಂಬೂರು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾರೋ ಅನ್ನೋದಲ್ಲ. ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಲೇಬೇಕು. ಆದರೆ ರಾಜೀನಾಮೆ ಕೊಟ್ಟ ನಂತರ ಆ ಕ್ಷೇತ್ರದಲ್ಲಿ ತ್ರಿಷಾ ಸ್ಪರ್ಧೆ ಮಾಡ್ತಾರಾ? ಹಿಂದೊಂದು ಸರಿ ಒಂದು ಸಂದರ್ಶನದಲ್ಲಿ ತ್ರಿಷಾ ಹೇಳಿದ್ರು, ನನಗೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಆಸೆ ಇದೆ ಅಂತೇಳಿ. ಇನ್ನೊಂದು 10 ವರ್ಷದಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇದೇನು ಕಾಕತಾಳೀಯದ ಮಾತಾ ಅಥವಾ ನಿರೀಕ್ಷೆ ಮಾಡಿದ್ರ ಅಂತ? ಯಾಕಂದ್ರೆ ವಿಜಯ್ ಅವರು ರಾಜಕಾರಣಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸರಿಸುಮಾರು 2009ನೇ ಇಸ್ವಿಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಾಗಿ ಬಹಳ ವರ್ಷಗಳ ನಂತರ ತ್ರಿಷಾ ಅವರ ಮಾತು ಬಂದಿದ್ದು, ನನಗೂ ಮುಖ್ಯಮಂತ್ರಿ ಆಗತಕ್ಕಂಥ ಆಸೆ ಇದೆ ಅಂತ. ಹಾಗಾಗಿ ಈಗ ಖಾಲಿ ಉಳಿಯುವ ಕ್ಷೇತ್ರದಲ್ಲಿ ತ್ರಿಷಾ ಅವರ ಸ್ಪರ್ಧೆ ಮಾಡಿದರೆ ಅವರನ್ನು ಉಪಮುಖ್ಯಮಂತ್ರಿ ಮಾಡ್ತಾರ ಅಂತಕ್ಕಂಥದ್ದು ಇನ್ನೊಂದು ಚರ್ಚೆ ತಮಿಳುನಾಡಲ್ಲಿ ನಡೀತಾ ಇರೋದು. ವಿಜಯ್ ಮುಖ್ಯಮಂತ್ರಿ ಆಗ್ತಾರೆ, ಆದರೆ ತ್ರಿಷಾ ಉಪಮುಖ್ಯಮಂತ್ರಿ ಆಗ್ತಾರಾ ಅಂತ. ಒಂದು ರೀತಿ ಜಯಲಲಿತಾ ಕತೆ ಏನಿತ್ತು ಆ ರೀತಿಯಾದಂಥ ಕತೆಗೆ ಎಲ್ಲ ಕಂಪೇರ್ ಮಾಡಿ ನೋಡ್ತಾ ಇದ್ದಾರೆ. MGR ಅವ್ರ ಜೊತೆ ಜಯಲಲಿತಾ ಇದ್ರು, ಹಲವು ವರ್ಷಗಳ ಕಾಲ ಅವ್ರ ಜೊತೆಗಿದ್ರು. ಆದರೆ ಮದುವೆ ಆಗಿದ್ದೆಲ್ಲ ಅವರಿಬ್ರು ಗೊತ್ತಿತ್ತು, ಇಡೀ ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥ ಸತ್ಯ ಅದು. ಆದರೆ MGR ಅವರ ಉತ್ತರಾಧಿಕಾರಿಯಾಗಿ ಬೆಳೆದ್ರು ಜಯಲಲಿತಾ, ಮುಖ್ಯಮಂತ್ರಿಯೂ ಆದರು. ಈಗ ವಿಜಯ್ ಅವರ ಉತ್ತರಾಧಿಕಾರಿಯಾಗಿ ತ್ರಿಷಾ ಬೆಳೀತಾರ? ಅವರು ಸಹ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಮುಂದಿನ ದಿನಗಳಲ್ಲಿ ಇದೆಯಾ? ತಮಿಳುನಾಡಿನಲ್ಲಿ ಸಿನಿಮಾ ನಟರು, ಕಲಾವಿದರು, ನಟ ನಟಿಯರು ಮುಖ್ಯಮಂತ್ರಿ ಆಗೋದು ಹೊಸದೇನಲ್ಲ. ಕರುಣಾನಿಧಿ ಅವರು ಚಲನಚಿತ್ರ ಸಾಹಿತಿ, MGR ಒಬ್ಬ ಸೂಪರ್ ಸ್ಟಾರ್, ತಮಿಳುನಾಡಿನ ಒಬ್ಬ ದೊಡ್ಡ ನಟ. ಜಯಲಲಿತಾ ಸಹ ಅವರು ಮೈಸೂರು ಜಿಲ್ಲೆಯವರು, ಮೈಸೂರಿನವರು, ಮಂಡ್ಯದಲ್ಲಿ ಹುಟ್ಟಿದ್ದು. ಕನ್ನಡ, ತಮಿಳು ಸೇರಿದಂತೆ ಹಲವು ಭಾಷೆಗಳು ನಟಿಸಿದ್ದಾರೆ, ಪಂಚಭಾಷಾ ತಾರೆ.
ಅವರು ಸಹ ಕಲಾವಿದೆ, ಅವರು ಮುಖ್ಯಮಂತ್ರಿ ಆದರು. ಸ್ಟಾಲಿನ್ ಸಹ ಒಂದು ಸಂದರ್ಭದಲ್ಲಿ, ಒಂದು ಕಾಲದಲ್ಲಿ ಅವರು ಸಹ ಚಿತ್ರನಟನೆ. ಉಪಮುಖ್ಯಮಂತ್ರಿ ಆಗಿದ್ದಂಥ ಉದಯನಿಧಿ ಅವರು ಸಹ ಸಿನಿಮಾ ಪ್ರೊಡ್ಯೂಸರ್. ಈಗ ವಿಜಯ್ ಮುಖ್ಯಮಂತ್ರಿ ಆಗ್ತಿದ್ದಾರೆ, ಇವರು ಸಹ ಚಲನಚಿತ್ರ ಕಲಾವಿದರೆ ಗೊತ್ತಿರತಕ್ಕಂಥ ಸತ್ಯ. ಹಾಗಾಗಿ ತ್ರಿಷಾ ಅವರು ಅಂಥ ಸ್ಥಾನಕ್ಕೆ ಬರೋದು ತಮಿಳುನಾಡಿನ ಜನಕ್ಕೆ ಏನು ದೊಡ್ಡ ಆಶ್ಚರ್ಯದ ವಿಷಯವಾಗಿ ಕಾಣ್ತಾ ಇಲ್ಲ, ಅನ್ನಿಸ್ತಾ ಇಲ್ಲ ಅವರಿಗೆ. ಆದರೆ ಚರ್ಚೆ ಮಾಡ್ತಿದ್ದಾರೆ ವಿಜಯ್ ತ್ರಿಷಾ ಅವರಿಗೆ ಅವಕಾಶ ಕೊಡ್ಬೋದಾ ಅಂಥೇಳಿ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡಬೇಕಾಗಿದೆ.